ಮೊದಲನೇ ಬ್ಲಾಗ್. ಕಾಲೇಜ್ಗೆ ಹೋಗಿದ್ದೆ, ಕಾಲೇಜಲ್ಲಿ ಸ್ಟಾರ್ಟ್ ಮಾಡಿದೆ. ಕ್ರಿಕೆಟ್ ಆಡ್ತಾಯಿದ್ರು ಅಂದ್ಬಿಟ್ಟು ಬ್ಯುಸಿ ಆಗಿಬಿಟ್ಟು ಇಂಟ್ರೋ ಕೊಡೋಕ್ಕಾಗಿಲ್ಲ ನಾನು, ಅದಕ್ಕೆ ಇವಾಗ ಕೊಡ್ತಾಯಿದ್ದೀನಿ. ಇದು ನನ್ನ ಹೆಸರು ದೀಕ್ಷಿತ್ ಅಂತ. ಇದು ನಮ್ಮದು ಮೊದಲನೇದು ಯೂಟ್ಯೂಬ್ ಬ್ಲಾಗು ಎಲ್ಲ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ ಬಿಡಿ. ಆಮೇಲೆ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಸಂಜೆ ಇವಾಗ ಟೈಮು 5:45 ಆಗಿದೆ. 5:45 ಇವಾಗಿಂದ ಏನೇನಾಗುತ್ತೆ ಅಂತ ಎಲ್ಲ ಹೇಳ್ಕೊಂಡು ಹೋಗ್ತೀವಿ. ನೋಡ್ಕೊಂಬನ್ನಿ ಬೆಳಗ್ಗೆಯಿಂದ ಏನೇನೆಲ್ಲ ಮಾಡಿದೆ ಅಂತ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್. ಮ್ಯಾಚು ಇವತ್ತು ಕಳಿಸ್ತಾ ಇದ್ದೀನಿ. ನೀವೆಲ್ಲ ಮಕ್ಕಳು ಔಟೋ ಔಟೋ ಔಟೋ. ಎಲ್ಲ ಕಾಣಿಸ್ತಾನೆ ಇಲ್ಲ. ನೀನು ಯಾವಾಗ ಕಚ್ಚಿರೋದು? ಈಗ ನಿಮ್ಗೆ ಮನೇಲಿ ಮಾಡಿಕ್ಕಿರೋ ತಿಂದ್ಬಿಟ್ಟು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಯಾರು ಅವ್ರ ಕಡೆ ಇರ್ಲಿ. ಮಿಸ್ಟರ್ ಸೂರ್ಯ ಇಲ್ಲ ಗುಡ್ಡು. ಪ್ರಕಾಶ್ ಫುಲ್ಲು ಫೈರು. ಮಾತಾಡಂಗಿಲ್ಲಪ್ಪ ಅವನೇ ಕಣ. ಪ್ರಕಾಶ್ ಆನ್ ಫೈರ್. ಬಹು ತಿಂದ್ಬಿಟ್ಟು ಇದಾಗ್ತೀನಿ. ಯಾವ್ದು ಬಹು 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 ಅಂತಾರಲ್ಲ ಹಂಗಾಗ್ತೀನಿ. ಏನ್ ಮಾವ್ ಏನ್ ಸಮಾಚಾರ? ಒಂದೇನಿಲ್ಲ, ಒಂದು ನಾನೇನೋ ಅನ್ಕೊಂಡಿದ್ದೆ ಇವನ್ನ. ಯಾರನ್ನ? ಕ್ರೇಜಿ ಕಣ, ಕ್ರೇಜಿ. ಹೇಳ್ಬಾರ್ದಂಗೆ ಬಿಟ್ಟಿ ಕುಡಿದು ಬಂದಿಲ್ಲಪ್ಪ ನಾನು. ಬಡ ಬಿಡ್ರು. ಯಾರು ಏನು ಅಂತಲ್ಲ. ನಿನ್ಗೆ ವಿಡಿಯೋ ಕರೀಮ್ನ ತೋರಿಸ್ಬೇಕು. ದರ್ಶನ್ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ರನ್ಔಟ್ ಮಾತ್ರ ತಾನೇ ಇರೋದು. ಅಗಲವಾದ ಎಸೆತ ಅಲ್ಲ, ವೈಡ್. ಅಗಲವಾದ ಎಸೆತ ಕನ್ನಡ. ನಾವು ಕನ್ನಡದವರೇನೆ. ಈಗ ನಮ್ಮಿಬ್ಬರ ಮಾಡಿ ನಮ್ಮಿಬ್ಬರ ಬಳಿ ಜಗಳ ಬೇಕು. SK ಜಟಿಗಳಲ್ಲ, ಕಾಲಲ್ಲಿ ಮಂಡಿ ವಿಕೆಟ್ ಹೋಗೋ ಸಾಧ್ಯತೆ ಇತ್ತು. ಇವಾಗ ಮಲ್ಲಿಕೊಂಡು ಇದೀಗ ಬಂದ ಸುದ್ದಿ, ಇವರೆಲ್ಲ ಗ್ರೌಂಡ್ ಅಲ್ಲಿ ಸದ್ದರು. ನಾವು ಬಾಂಬಲ್ಲಿ ಎಸೆದು ಹೊರಗಡೆ ಹೋದೆವು. ಅಂಪೈರ್ ಯಾಕೋ ಡೌಟ್ ಅಲ್ಲಿ ಇದ್ದಾರೆ. ಅಂಪೈರ್ ಅವರು ಬೇಗ ಬೇಗ ಮನೆಗೆ ಹೊರಡಲು ಸಾಧ್ಯತೆಯನ್ನು ಮಾಡಿಕೊಡ್ಬೇಕಾಗಿದೆ ಎಂದು ಪ್ರೇಕ್ಷಕರಲ್ಲಿ ವಿನಂತಿ. ಸಮಾಧಾನ. ಅಗಲವಾದ ಎಸೆತ ಇಲ್ಲಿ ವೈಡ್ಗೆ ಒಂದು ರನ್ನು. ಸ್ಕೋರ್ ಎಷ್ಟು? 16 ಸ್ಕೋರ್ಗಳಿಂದ ಇನ್ನೇನು ಮುನ್ನುಗ್ತಾ ಇದ್ದಾರೆ ನಮ್ಮ ಆಟೋಮೊಬೈಲ್ ಅವರು. 16 ಅದೇ ಗೊತ್ತಾಯ್ತು. ಹೊಡೆದ ಹೋಯ್ತು, ಬಾಲ್ ಹೋಯ್ತು. ಸಿಗುವ ಸಾಧ್ಯತೆ ಕಮ್ಮಿ ಇದೆ ಇವಾಗ. ಸರಿ ಬಾ, ಇರಲ್ಲಿ ಬಾ. ಬಾಲ್ ಬಂತು ವಾಪಸ್. ಅಣ್ಣಂಗೊಂದು ಥ್ಯಾಂಕ್ಸ್. ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಅಣ್ಣಂಗ್ ನಮ್ಮ ಹೆಸರಲ್ಲಿ ಒಂದು ಬಜ್ಜಿ ಬಣ್ಣ ಪರ್ಸಲ್ ಬಾಲ್ ಬರುತ್ತೆ. ಕಾಯುತ್ತಿದ್ದಾರೆ. ಸ್ಕ್ರೀನ್ ಅಲ್ಲಿ ಎಲ್ಲ ರೆಕಾರ್ಡ್ ಆಗ್ತಾ ಇದೆ. ವಿಡಿಯೋನೇ ಆನ್ ಮಾಡಿಲ್ಲಲ್ಲೋ. ಕಣ್ ಕಾಣಿಸ್ತಾ ಇಲ್ಲ. ನನಗೆ ಕಾಣಿಸ್ತಿದೆ. ವೈಡ್ಗೆ ಒಂದು ರನ್ನು ಹೊಂದಿದ್ದಾರೆ SK ಜಟಿ ಬಾಯ್ಸ್. ಅವರಿಗಂತೂ ಬೇಜಾರಾಗಿದೆ ಗಾಯ್ಸ್. ಸೊ ಗಾಯ್ಸ್, ನಾವು ಬಂದಿದ್ದೀವಿ. ಹಾಕಿದ್ದಾರೆ ಈಗ ಅದೆಲ್ಲ ಬೇಡ ನೋಡಿ. ಇಲ್ಲಿ ಮೋಹನ್ ಹೊಡಿತಾ ಇದ್ದಾರೆ ಇವಾಗ.
ವ್ಲಾಗಿಂಗ್ ಏನಿಲ್ಲ, ಸುಮ್ಮನೆ ಖುಷಿಗೋಸ್ಕರ ನಾವು ಮೆಮೊರೀಸ್ ಕ್ಯಾಚ್ ಇದು, ಈಜಿವಾದ ಕ್ಯಾಚ್. ನಮ್ ಕಡೆ ಔಟ್ ಆಗಿದ್ದು. ಜಾಸ್ತಿ ಓವರ್ ಆಕ್ಟಿಂಗ್ ಆಯ್ತು, ಎಡಿಟ್ ಮಾಡಾಕ್ತೀನಿ ಅರ್ಥ ಆಯ್ತು ಅನ್ಸುತ್ತೆ. ಆದ್ರೆ ಪರವಾಗಿಲ್ಲ ಗೈಸ್. ನೆಕ್ಸ್ಟ್ ಫೀಲ್ಡಿಂಗ್ ಹೆಸರೇನು ಏನೋ ಒಂದು ಅನಾಮಿಕ ವಿಕೆಟ್ ಅಮ್ಮ ನೀನು ಅಲ್ತಾಫ್ ವಿಕೆಟಾ? ವಿಕೆಟ್, 3ನೇ ವಿಕೆಟ್ ಇವಾಗ ಇಲ್ಲಿ ಬಿದ್ದಿರೋದು. ಒಂದು ಬಾಲಿಗೆ ಒಂದೇ ಸರಿ ವಿಕೆಟ್, 1 ಓವರಲ್ಲಿ 2 ವಿಕೆಟ್. ನಿಖಿಲ್ ಎಲ್ಲಿದ್ದಾರೆ? ನೋವಿದೆ, ಆಕ್ರೋಶ ಇದೆ. ನಿಖಿಲ್ ಬಾಲ್ ಎಲ್ಲಿದ್ಯಪ್ಪ ಅನ್ಬೇಕು, ನೋಡೋಣ. ಇಲ್ಲೇ ಇದೆ. ಓ ಈಜಿ ಕ್ಯಾಚ್, 3ನೇ ವಿಕೆಟ್ ಬಂದಿರೋದು ಇಲ್ಲಿ. ಲೆಗ್ಗೆರೆಯವರು ಬಂದಿದ್ದಾರೆ ಈಗ ಬ್ಯಾಟಿಂಗ್ಗೆ. ಕ್ಯಾಮ್ರಾಮನ್ ಫೋಕಸ್ ಮಾಡಿ. ಲೆಗೆರ್ ಅವ್ರು ಫುಲ್ ಬ್ಯಾಟರ್ ಅವರು. ಧನಸ್ ಡಿನಾಲ್ಡ್ ಅಂದಂಗಾಗೋಯ್ತು. ಈಗ ಅಂಪೈರ್ ಅವರು ಬೇಜಾರ್ಕೊಂಡು ಓ ಡಿನಾಲ್ಡ್ ಸೌಂಡ್ ಡಿಸ್ಟರ್ಬೆನ್ಸ್ ಇದೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಇಲ್ಲ ಅಯ್ಯೋ ಇಂಥ ಟೈಮಲ್ಲಿ ನಾವು ಹಿಂಗೆ ಮಾಡಬಾರ್ದಿತ್ತು. 1 ರನ್ ಬಂದಿದೆ, ಒಂದೇ ರನ್. ನಮ್ ಧನುಷ್ ಅವರು ಇಲ್ಲಿ ಲೆಗ್ಗೆರೆ ಅವರು ಬ್ಯಾಟಿಂಗ್ ಅಲ್ಲಿ ಬಂದಿದ್ದಾರೆ. ಇವಾಗ ಏನೋ ಒಂದು ಹೇಳ್ಕೊಂಡು ಆಡಪ್ಪ ಅನ್ಬೇಕಷ್ಟೇ. ಅಷ್ಟೇ ಆಗಲವಾದ ಎಸೆತ ಇಲ್ಲಿ. ಲೆಗ್ಗೆರೆಯವರಿಗೆ ಬೇಜಾರಾಗುತ್ತಿದೆ. ಡಮಾರ್ ಬ್ಯಾಟನ್ನೇ ಎಸೆದ ಲೆಗ್ಗೆರೆ ನೆನಪಿಸ್ಕೊಂಡೆ. ಬ್ಯಾಟರ್ನೇ ಎಸೆದಿದ್ದಾರೆ, ಬಾಲ್ ಹೊಡೆಯೋ ಫೋರ್ಸ್ ಅಲ್ಲಿ ಬ್ಯಾಟರ್ನೇ ಎಸೆದಿದ್ದಾರೆ ಇವರು. ಬ್ಯಾಟ್ ಹಾಕೊಂಡ್ ಹೋಗಿದ್ದಾರೆ. ಇವಾಗ ಬರ್ತಾ ಇದ್ದಾರೆ. ಗೈಸ್ ಬಾಲ್ ನ ದೂರ ಕೊಡಿಯೋದು ನೋಡಿದೀವಿ. ಇವ್ರು ನೋಡಿದ್ರೆ ನೋಡಿ ಇಲ್ಲಿ ನೊಂದಿದ್ದಾರೆ ಪಾಪ, ನೊಂದಿದ ಜೀವ, ನೊಂದಿದ್ದಾರೆ, ನೋವಿದೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾವು ಇದೀವಿ. ಓಡಕ್ ಬರ್ತವ್ಲೆ ಅಂತಿದ್ದಾರೆ ಎಲ್ಲರೂ. ಲಗ ಲೆಗ್ಗೆರೆ ಹೊಡೆದ ನೋಡ್ರಿ. ತೂರ್ಸ ಎರಡ್ರು ನೀವ್ ಹೇಳಿರಪ್ಪ. ಯಾರನ್ನ ಒಬ್ರು SKJT ಕ್ಲಾಸ್ ಅದು ಓಡ್ರಿ. ಇದೀಗ ಬಂದ ಸದ್ಯ ನುಗ್ತಾ ಇದ್ದಾರೆ. ಲೆಗ್ಗೆರೆಯವರು ಇದೀಗ ಸುರಂಗ ಮಾರ್ಗ ಅಲ್ಲಿ, ಸುರಂಗ ಮಾರ್ಗ, ಅದು ರಂಗ ಮಾರ್ಗ ಅಲ್ಲ, ಸುರಂಗ ಮಾರ್ಗ. ಲೆಗ್ಗೆರೆಯವರು ಸುರಂಗ ಮಾರ್ಗಕ್ಕೆ ಹೊಡೆದಿದ್ದಾರೆ. ಅವ್ರಿಗೊಂದು ಚಪ್ಪಾಳೆ ಇರಲಿ. ಈಗ ನೋಡಿ ಇಲ್ಲಿ ನೊಂದಿದ ಜೀವಗಳನ್ನ ತೋರಿಸ್ತೀನಿ ನಾನು ಇವತ್ತು. ನೊಂದಿದ್ದಾರೆ ಇವರು ಪಾಪ, ನೋವಿದೆ. ಕೂತ್ಕೊಂಡು ಮೊಳಗೆ ಹೊಡ್ಕೊಂಡು. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ನೊಂದಿದ್ದಾರೆ ಪಾಪ ಇವರು. ಇಲ್ಲಿ ನೋಡಿ, ಇಲ್ಲಿ ನಾವು ಕನ್ನಡದವರು, ನಾವು ಕನ್ನಡದಲ್ಲಿ ಕಮೆಂಟ್ರಿ ಮಾಡೋದು. ನೋಡಿ ಇಲ್ಲಿ ಅರ್ಜ ಮಗ ತೋರ್ಸಪ್ಪ. ನೊಂದಿರೋ ಜೀವಗಳನ್ನ ತೋರಿಸ್ತಾ ಇದೀವಿ ಇವತ್ತು. ಇವನ್ ಪಾಪ ಒಂದೇ ಬಾಲ್ ಹೋಗ್ಬಿಟ್ಟ ಇವನು ಪಾಪ. ಇವನು ಕನ್ನಡದಲ್ಲಿ ಮಾತಾಡ್ಬಾರ್ದಂತೆ, ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕಂತ. ಇವನು ಆಂಗ್ಲ ದೇಶದಲ್ಲಿ ಹುಡ್ತವನ ಇವನು. ಏನು ಅಂಪೈರ್ ಅವರು ಬೇಜಾರಾಗಿ ಬಂದಿದ್ದಾರೆ. ಅವ್ರಿಗೊಂದು ಸ್ವಲ್ಪ ಜಾಗ ಕೊಡಿ. ಅಂಪೈರ್ ಹಾಕೊಂಡು ನಿಂತಿದ್ದಾರೆ. ಪರವಾಗಿಲ್ಲ ಆಗುತ್ತೆ, ಒಮ್ಮೊಮ್ಮೆ ಆಗುತ್ತೆ. ಇನ್ನೊಂದು ಬಾಲ್ ಇಲ್ಲ, ತೆಂಗಿನ ಮರ ಎಳ್ನೀರು ಕಿತ್ತಾಕ್ತಾರೆ ಕೆಳಗಡೆ. ಮೇಲೆ ಬರ್ತಾರೆ ದೇವಸ್ಥಾನದವರು, ಕಿತ್ತು ಕೊಡ್ತಾರೆ ಕೈಗೆ. ದೇವಸ್ಥಾನದವ್ರು ಬರೋ ಗಂಟೆ ಹೊಡ್ಬಿಟ್ಟಾಯ್ತಾರೆ. ಸಂಜೆ ಬಿಸಿಲಲ್ಲಿ 2 ಬಾಲ್ ಇತ್ತು, 1 ಬಾಲ್ ಕಳೆದೋಯ್ತು, ಇನ್ನೊಂದು ಬಾಲ್ ಹೊಡೆದೋಯ್ತು. ಅದಕ್ಕೆ ಸುಮ್ಮನೆ ಎಲ್ಲ ವಾಪಸ್ ಬಂದ್ವಿ, ಊಟ ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ತೀವಿ. ಮನೆಗೆ ಬಂದು ಏನು ಹೇಳೋ, ನೆನ್ನೆ RCB CSK ಮ್ಯಾಚ್ ನಡೀತಲ್ಲ, ಏನಾದ್ರು ಹೇಳೋ. ಸೂಪರಾ? ತಲೆ ಹೆಂಗ್ ಹೊಡ್ದ? ನಾನು 120 ಹೊಡಿತಾರೆ ಅನ್ಕೊಂಡು ತಲೆ ಹೆಂಗ್ ಹೊಡ್ದ?
ಸಾಲ ಇದ್ದೀರಾ ಫಿನಿಶ್ ಆಗಿರೋ RCB ರೋಹಿತ್ ಶರ್ಮಾ ಹೆಂಗ್ ಆಡ್ದ ಅರ್ಥ ಆಯ್ತು ಅನ್ಸುತ್ತೆ. ಬರೋ ಕ್ಲಾಸ್ ಒಳಗೆ ಅವನ್ಲೇ RCB ಹೆಂಗ್ ಹೊಡಿತು ನಿನ್ನ ಅಭಿಪ್ರಾಯ ಹೇಳ ಎಷ್ಟು ಕುಡಿತೀಯ ಅಲ್ಲಿ ಸಖತ್ತಾಗಿ ಹೊಡಿತು ಎಲ್ದು ಅದಕ್ಕೆ ಬೇಜಾರಾಗಿ ಇನ್ನೊಂದೇ ಹೇಳು 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 ಸಬ್ಮಿಟ್ ಮಾಡಿದ್ರಲ್ಲ ಹೇಳಿ ಬೈ ಏನ್ ಹೇಳೋದು ನಮ್ ತುಚ್ಚಾಯ್ತೈತಿ ಫುಲ್ ಸುತ್ತಾಗಿದ್ದೀವಿ ಇವಾಗ ನೋಡಿ ನಮ್ಮ ಅಣ್ಣ ನಿಖಿಲ ಒಂದೇ ಬಾಲ್ ಔಟ್ ಅದ ಕ್ಲಾಸ್ ಹೋಗ್ತೀವಿ ಕ್ಲಾಸ್ ಕೊಟ್ಬಿಟ್ಟು ಮುಂದೆ ಏನೆಲ್ಲ ಆಗುತ್ತೆ ನೋಡಿ ನಮ್ಮ ಹರ್ಷ ಬಂದ ಹರ್ಷ ವಿಕೆಟ್ ಏನು ತೆಗ್ದ ಬಾಲೆ ತೆಗ್ದ ಅವನು ಬಾಲೆ ತೆಗ್ದ ಅವನು ಬರ್ತೀನಿ ಮತ್ತೆ ಭೇಟಿ ಅದು ಜಿಮ್ಮಿಂದ ವಾಪಸ್ ಹೋಗ್ತಾ ಇದ್ದೀನಿ ನೋಡಿ ಜಿಮ್ ಪಕ್ಕನೇ ಬಾರು ಫುಲ್ಲು ಪ್ರೀ ವರ್ಕೌಟು ಪೋಸ್ಟ್ ವರ್ಕೌಟು ಎಲ್ಲ ಇಲ್ಲೇ ಜಿಮ್ಮಲ್ಲಿ ನಮ್ದು ಗೊತ್ತಲ್ಲ ಜಿಮ್ಮಲ್ಲೇ ಜಿಮ್ಮು ಪ್ರೀ ವರ್ಕೌಟ್ ಬೇಕಂದರೆ ಪಕ್ಕದಲ್ಲೇ ಹೋಗೋದು ಪೋಸ್ಟ್ ವರ್ಕೌಟು ಅಲ್ಲೇ ಪಕ್ಕದಲ್ಲೇ ನೋಡಿದ್ರಲ್ಲ ಅಷ್ಟೇ ಇನ್ನೇನಿಲ್ಲ ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇದು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಮುಂದೆ ಏನು ಮಾಡಬೇಕು ಅಂತ ಅಷ್ಟೊಂದು ಐಡಿಯಾ ಇಲ್ಲ ಕಂಟೆಂಟ್ ಕ್ರಿಯೇಷನ್ಗೆಲ್ಲ ಐಡಿಯಾ ಇದೆ ಮುಂದಕ್ಕೆ ಏನೇನೆಲ್ಲ ಮಾಡಬೇಕು ಅಂತ ಕಮೆಂಟ್ ಮಾಡಿ ನೋಡ್ತೀನಿ ನೋಡಿಬಿಟ್ಟು ಟ್ರೈ ಮಾಡ್ತೀನಿ ಅಂದರೆ ಆಮೇಲೆ ಡೈಲಿ ವಿಡಿಯೋಗಳು ಬರ್ತಾ ಇರ್ತವೆ ಕಂಟೆಂಟ್ ಕ್ರಿಯೇಷನ್ದು ಇಲ್ಲ ಏನಾದರೂ ಕಂಟೆಂಟ್ ಇದ್ದರೆ ಅದನ್ನು ವೀಡಿಯೋ ಮಾಡಾಕ್ತಾ ಇರ್ತೀನಿ ಅವಾಗವಾಗ ಮತ್ತು ಏನಿಲ್ಲ ಡೈಲಿ ವ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ ಟ್ರೈ ಮಾಡ್ತೀನಿ ಆದಷ್ಟು ಇವತ್ತಿನ ವ್ಲಾಗ್ ಇವತ್ತಿಗೆ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೆ ಇನ್ನೇನಿಲ್ಲ ಮನೆಗೆ ಹೋಗಬೇಕು ಜಿಮ್ಗೆ ಹೋಗಿದ್ದೆ ಜಿಮ್ಮು ಮುಗಿಸ್ಕೊಂಡು ಊಟ ಮಾಡಿಕೊಂಡು ಇವಾಗ ಆಚೆ ಬಂದೆ ವಾಕಿಂಗ್ ಮಾಡೋಣ ಅಂತ ವಾಕಿಂಗ್ ಮಾಡ್ತಾಯಿದ್ದೀನಿ ವಾಕಿಂಗ್ ಮಾಡಿಕೊಂಡು ನಿಮ್ಮ ಜೊತೆ ಹಂಗೆ ಮಾತಾಡೋಣ ಅಂದ್ಬಿಟ್ಟು ಮಾತಾಡಿದೆ ಅಷ್ಟೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ಗೆಲ್ಲ ಕಳಿಸಿ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಓಕೆನಾ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಮೇಲೆ